ಹಾಯ್ ಹಲೋ ನಮಸ್ಕಾರ ಎಲ್ರಿಗೆಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತಿದ್ದೀವಿ ಗದಗ ರೈಲ್ವೆ ಸ್ಟೇಷನ್ದಲ್ಲಿ. ನಾವು ಇವತ್ತು ಒಂದು ಊರಿಗೆ ಹೋಗ್ತಿದ್ದೀವಿ. ಶ್ರೀ ಕ್ಷೇತ್ರ ಅನ್ಬೋದು ಅದನ್ನು. ಯಾವ ಕ್ಷೇತ್ರ ಅಂತ ನನ್ನ ಮಗಳು ಹೇಳ್ತಿದ್ದಾರೆ ನೋಡಿ ಇವಾಗ. ಹೊಂಟೇವೆ. ಹೌದು, ನಾವು ಇವತ್ತು ಬಂದಿರೋದು ಹುಲಿಗೆಮ್ಮ ಟೆಂಪಲ್ಗೆ. ನಮ್ಮ ಮನೆಯವರು ಆಗಿರೋದ್ರಿಂದ ನಾವು ಅವಾಗ ಬರ್ತಾಯಿದ್ದೀವಿ. ನಿನ್ನೆ ಸಂಡೇ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೇಲಿ ರಜೆ ಇತ್ತು ಅಂತ ಹೇಳಿ ಬಂದಿದ್ವಿ. ಇದು ಮೇನ್ ಎಂಟ್ರೆನ್ಸ್ ನೋಡಿ. ಸೈಡಲ್ಲೆಲ್ಲ ಹೂವು, ಹಣ್ಣು, ಕಾಯಿ, ಪೂಜೆ ಸಾಮಾನೆಲ್ಲ ಸಿಗ್ತಾ ಹೋಗ್ತವೆ. ಸ್ಟೇಷನಿಂದ ಒಂದು 20-25 ನಿಮಿಷನೂ ಆಗಲ್ಲ. ಆಟೋಸ್ ಎಲ್ಲ ಇರ್ತವೆ, ಬಟ್ ನಾವು ವಾಕೇಬಲಲ್ಲೇ ಹೋಗ್ತೀವಿ ನೋಡಿ. ಈ ರೀತಿಯಾಗಿ ಹೂವು, ಹಣ್ಣು ಎಲ್ಲ ಸಿಗ್ತವೆ. ನನ್ನ ಮಗಳು ತುಂಬ ಸತಾಯಿಸಿದ್ದೆ ಸಣ್ಣೋಡ, ಹಾಗಾಗಿ ವೀಡಿಯೋ ಕ್ಲಿಯರಾಗಿ ಆಗಿಲ್ಲ, ಸಾರಿ ನೋಡಿ. ಈ ಥರ ಕಾಯಿಪಲ್ಯನೂ ಸಿಗುತ್ತೆ. ಅಡುಗೆ ಮಾಡೋರು ಮಾಡ್ತಾರೆ ಅಲ್ಲೇ, ದೇವಿ ಗುಡಿ ತುಂಬೋರು. ಸೊ ಹಾಗಾಗಿ ಕಾಯಿಪಲ್ಯ, ಹಣ್ಣು ಎಲ್ಲ ಏನೇನು ಬೇಕೋ ಎಲ್ಲ ಸಿಗ್ತಾ ಹೋಗ್ತದೆ. ಹೋಗ್ತಾ ಇದ್ದೀವಿ ನಾವು. ಹಾಗೆ ಸಣ್ಣ ಮಗಳು ಅಂಕರು ತುಂಬ ಸತಾಯಿಸ್ತಾ ಇದ್ವು. ಸೊ ಹೋಗ್ತಾ ಇದ್ದೀವಿ, ಬಂದ್ವಿ ನೋಡಿ ಫೈನಲ್ ಆಗಿ. ಇದು ಮೇನ್ ಎಂಟ್ರೆನ್ಸ್ ಟೆಂಪಲಲ್ಲಿ. ಹೊರಗಡೆ ಈ ಥರ ಹೊರಗಡೆ ಇದೆ, ನೋಡಿರಬಹುದು ನೀವೆಲ್ಲ. ಅದು ಫುಲ್ ಸರೌಂಡಿಂಗ್ ಟೆಂಪಲ್. ಅದು ಮೇನ್ ಬಾಗಿಲು, ಇದು ಮೇನ್ ಬಾಗಿಲು. ಇದು ಕ್ಲಿಯರ್ ತೋರಿಸ್ತಾ ನೋಡಿ. ಈ ರೀತಿಯಾಗಿದೆ ಮೇನ್ ಎಂಟ್ರೆನ್ಸ್, ದ್ವಾರ ಬಾಗಿಲು ಅಂತ ಹೇಳ್ತಾರಲ್ವ. ಸೊ ಅದು ಸುತ್ತರದ ಈ ರೀತಿ ಸಣ್ಣ ಸಣ್ಣ ಡಿಸೈನ್ಗಳವೆಲ್ಲ ಮಾಡಿ ಇದೆ. ಚೆನ್ನಾಗಿದೆ ಟೆಂಪಲ್ ಅಂತ ನೋಡೋಕ್ಕೆ ಕಣ್ಸಾಲು ನೋಡಿ. ಈ ರೀತಿಯಾಗಿದೆ. ಅಲ್ಲೇ ಪೂಜೆ ಬಗ್ಗೆ ಅಥವಾ ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಅಲ್ಲಿ ಟ್ರಸ್ಟ್ ಅಂತ ಇರ್ತಾವಲ್ಲ, ಅಲ್ಲಿ ಸೈಡಲ್ಲಿದೆ. ಅಲ್ಲಿ ನೀವು ಕೌಂಟ್ರಲ್ಲಿ ಕೇಳಿದ್ರೆ ಕೊಡ್ತಾರೆ ನೋಡಿ. ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೊಳೆ ವೀಡಿಯೋನ ಮಿಸ್ ಆಗಿದೆ, ಸೊ ಹಾಗಾಗಿ ನಾವು ಕಂಟಿನ್ಯೂ ದರ್ಶನಕ್ಕೆ ಹೋಗ್ತಾಯಿದ್ವಿ. ಹೊಳೆಗೆ ಹೋಗಿ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಕಂಟಿನ್ಯೂ ಆಗಿ. ಇವಾಗ ದರ್ಶನ ಮಾಡ್ತೀವಿ ದೇವಿದು. ದರ್ಶನ ಮಾಡ್ಕೊಂಡು ಮುಂಚೆ ನಾವು ಕುಂಕುಮಾರ್ಚನೆ ಮಾಡಿಸ್ತೀವಿ ಪ್ರತಿ ಸಲ ಹೋದಾಗ. ಕುಂಕುಮಾರ್ಚನೆ ಮಾಡಿಸಿ ನಂತರ ಅಲ್ಲಿ ಫೋಟೋ ತೆಗಿಬಾರ್ದು ಅಂತ ಹೇಳಿ ಆಗಲೂ ಒಂದೆರಡು ಕ್ಲಿಪ್ಸ್ನ ತೆಗೆದುಬಿಟ್ಟಿದ್ದೆ. ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ, ಸಾರಿ. ಇವಾಗ ಎಲ್ಲಿ ಹೋದರೂ ದೇವಸ್ಥಾನದ ವೀಡಿಯೋ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಕೊಡೋದಿಲ್ಲ. ಇದು ನಾವು ಹೋಗಿದ್ದಿನಂತ ಅಲಂಕಾರ ದೇವಿದು ನೋಡಿದರೆ 2 ಕಣ್ಣು ತುಂಬಿ ಬರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ನಂತರ ಹೊರಗೆ ಬಂದು ಅಲ್ಲಿ ದ್ವಾರ ಭಾಗದ ಒಳಗಡೆ ಈ ರೀತಿಯಾಗಿದೆ. ಅಲ್ಲಿ ಅಮ್ಮಂಗೆ ನಮಸ್ಕಾರ ಮಾಡಿ, ಇವಾಗ ಕಾರ್ತಿಕ ಅಲ್ವಾ, ಸೊ ಕಾರ್ತಿಕ ಹಚ್ಚಿಬಿಟ್ಟು ಬಂದ್ವಿ ನಾವು. ಆಮೇಲೆ ತೆಂಗಿನಕಾಯ್ದೆಲ್ಲ ಹೊಡ್ಕೊಂಡು ದೇವಿಗೆ ಹಣ್ಣು ಕುಂಕುಮಾರ್ಚನೆಯನ್ನೆಲ್ಲ ಮುಗಿಸ್ಕೊಂಡು ದೇವಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಇವಾಗ ಕಾಯಿ ಹೊಡ್ಕೊಂಬರಕ್ಕೆ ಹೋಗ್ತಿದ್ದಾರೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು. ಇದು ಹಿಂದ್ಗಡೆ ದರ್ಶನಕ್ಕೆ ಹೋಗೋತೀವಲ್ವ, ಅದು ಸೈಡಲ್ಲಿ ಹಿಂದೆ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದೆ, ಅಲ್ಲಿ ಹೊಡಿಬೇಕು. ಬೇರೆ ಎಲ್ಲೂ ಹೊಡಿಬಾರ್ದು ಕಾಯಿನ ನೋಡಿ. ಈ ರೀತಿಯಾಗಿ ಹಿಂದ್ಗಡೆ ಈ ರೀತಿಯಾಗಿದೆ. ನಾವು ಫುಲ್ ಸರೌಂಡಿಂಗ್ ಹೋಗಲಿಲ್ಲ ನೋಡಿ. ಈ ರೀತಿಯಾಗಿದೆ. ನನ್ನ ಮಗಳು ತುಂಬ ಸತಾಯಿಸಿದ್ದು ಚಿಕ್ಕವಳು. ಫುಲ್ ಟೆಂಪಲ್ ರೌಂಡ್ ಹಾಕ್ಲಿಕ್ಕೆ ಆಗಲಿಲ್ಲ, ಇಷ್ಟು ತೋರಿಸಿದೆ ನೋಡಿ. ಈ ರೀತಿಯಾಗಿದೆ ಟೆಂಪಲ್ ಅಮ್ಮಂದು ನೋಡಿ. ಕಾರ್ತಿಕ ಹಚ್ಚಿದ್ವಿ. ಕಾರ್ತಿಕ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಅಮ್ಮನ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ನಿಧಾನವಾಗಿ ಕುಂತು ಸಮಾಧಾನದಿಂದ ಕುಂತು ಬಂದ್ವಿ. ಈ ಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಸೊ ಹಾಗಾಗಿ ನಾನು ಈ ಕ್ಷೇತ್ರದ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಅಮ್ಮನದು ಶಕ್ತಿ ನಿಮಗೆಲ್ಲ ಗೊತ್ತಿಲ್ಲ ಅನ್ನೋರು ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋ ಅದರ ರಿಲೇಟೆಡ್ ವೀಡಿಯೋನ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ನಮ್ಮ ಅಮ್ಮನ ದರ್ಶನ ಮತ್ತು ಅಮ್ಮನ ಹಣ್ಣು ಕೈ ಮಾಡಿಸಿದ್ದು. ಇದೆಲ್ಲ ಮುಗಿಸ್ಕೊಂಡು ನೋಡಿ ಈ ರೀತಿಯಾಗಿದೆ. ಅಮ್ಮ 2 ಕಣ್ಣು ಸಾಲದು ತಾಯಿ ಜಗನ್ಮಾತನ್ನು ನೋಡಲಿಕ್ಕೆ. ಈ ರೀತಿ ಇದೆ ಟೆಂಪಲ್ ಅಮ್ಮಂದು. ನೀವು ನೋಡಿದ್ರೆ ಅಂದ್ಕೊತೀನಿ, ಆದರೂ ಇರಲಿ ಅಂತ ಹೇಳಿ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದ್ದರು. ಕಾರ್ತಿಕ ಅಲ್ವಾ ಈಗ, ಹಾಗಾಗಿ ತುಂಬ ಜನ ಇದ್ದರು. ಇದು ಅಲ್ಲೇ ಒಳಗಡೆ ಇರುವ ಆಂಜನೇಯ ಮತ್ತು ಅರಳಿ ಮರ ಅಥವಾ ಅರಳಿ ಮರ ಅಲ್ಲ ಅನಿಸುತ್ತೆ ಅದು, ಬಟ್ ಒಂದು ಮರ ಇದೆ, ನೆನಪಿಲ್ಲ. ಆ ಮರಕ್ಕೆ ಪೂಜೆ ಹೋಗೋ ದೇವ್ರುಗಳಿದ್ದಾರೆ. ಅವನ್ನೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬಂದು ಕುಂತ್ವಿ. ಅಲ್ಲೇ ಒಳಗಡೆ ಈ ಥರ ಕಲ್ಲಿದೆ. ಅಲ್ಲಿ ಏನಾದರೂ ಆಗುತ್ತೆ ಅನ್ನೋದು ಮನಸ್ಸಲ್ಲಿ ಬೇಡಿಕೆ ಇದ್ದರೆ ಬೇಡ್ಕೊಂಡು ಆ ಕಲ್ಲನ್ನ ತಿರುಗಿಸಿದ್ರೆ ತಿರುಗತ್ತಂತೆ. ಬೇಡಿಕೆ ಈಡೇರಲ್ಲ ಅಂದರೆ ಕಲ್ಲು ತಿರ್ಗೋಲ್ಲ ಅಂತೆ. ಸೊ ಕೆಲವು ಜನ ಎಲ್ಲ ಬೇಡ್ಕೊತಾ ಇದ್ದರು. ಅದೆಲ್ಲ ಬೇಡ್ಕೊಂಡು ಅವ್ರವ್ರ ನಂಬಿಕೆ ಅಲ್ವಾ. ಸೊ ಇಲ್ಲಿ ತಾಯಿ ಶಕ್ತಿ ಅಂತ ತುಂಬ ಇದೆ.
ಹಾಗೆ ಮುಂದೆ ಕಮಾನಿದೆ, ಅದು ದೊಡ್ಡ ದೀಪ ಹಚ್ಚೋ ಕಲ್ಲು ಅಂತ ಹೇಳುವ ಅದಿದೆ. ಅದ್ರ ಮುಂದೆ ಕೂಡ ಈ ರೀತಿ ಗುಂಡುಗಳಿದ್ದಾವೆ 5. ಅವುಗಳನ್ನು ಸಹ ಹಾಗೆ ಏನಾದರೂ ನಂಬಿಕೆ ಇದ್ದರೆ ಬೇಡ್ಕೊಂಡು, ಹರಕೆ ಇದ್ದರೆ ಬೇಡ್ಕೊಂಡು ಆಗುತ್ತೆ ಅನ್ನೋದಾದರೆ ಕಲ್ಲು ಸಲೀಸಾಗಿ ಮೇಲೆ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತೆ. ಈ ರೀತಿಯಾಗಿದ್ದು ತುಂಬ ಜನ ಬೇಡಿಕೆಗಳನ್ನು ಕೇಳ್ತಾಯಿದ್ರು ತಾಯಿ ಹತ್ರ. ಸೊ ಬೇಡ್ಕೊಂಡು ಕುಂತಿದ್ದು. ನಾವೆಲ್ಲ ದರ್ಶನದೆಲ್ಲ ಮುಗಿಸ್ಕೊಂಡು ಕುಂತು 12ವರೆಗೆ ಇಲ್ಲಿ ದಾಸೋಹ ಭವನ ಇದೆ, ಅಲ್ಲಿ 12ವರೆಗೆ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಸೊ ನಾವು ಕೂಡ ಪ್ರಸಾದ ಸ್ವೀಕರಿಸಿದ್ರಾಯಿತು ಅಂತ ಹೇಳಿ 12ವರೆಗೆ ದಾಸೋಹ ಭವನದ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಬರುವಾಗ ಮದ್ದಮ್ಮ ದೇವಿ ಅಂತಿದೆ, ಆ ದೇವಿ ದರ್ಶನ ಕೂಡ ಮಾಡಿಕೊಂಡು ಇಲ್ಲಿ ದೇವಿ ದರ್ಕೆ ಕೂಡ ಏನಾದರೂ ಆಗೋದಾದರೆ ಅಲ್ಲಿ ಕಾಯಿ ಕಟ್ಟಿ ಬರ್ತಾರೆ. ಆಗಿದ ನಂತರ ಕಾಯಿನ ಹೋಗಿ ಬಿಚ್ಚಿ ಬರ್ತಾರೆ ಅಥವಾ ಕಟ್ಟಿ ಬರ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ ನಾವು. ನಮ್ಮ ಟ್ರೈನ್ ಟೈಮ್ ಆಯಿತು, ಸೊ ರಿಟರ್ನ್ ಹೋಗ್ತಾಯಿದ್ದೀವಿ. ಪಳ್ಳಾರ ಮತ್ತು ಅವನ್ನೆಲ್ಲ ತೊಗೋಬೇಕಿತ್ತು. ಸೊ ಅದೆಲ್ಲ ತೊಗೊಂಡು ಬಂದ್ವಿ. ಪಳ್ಳಾರ ಅವನಷ್ಟು ತೊಗೊಂಡ್ವಿ ನಾವು. ಮತ್ತು ಮಕ್ಳಿಗೆ ಆಟ ಆಡೋಕ್ಕೆ ಏನು ತೊಗೊಲ್ಲ, ಜಾಸ್ತಿ ಇದೆ ಅವ್ರ ಹತ್ರ ಆಟ ಆಡೋ ಟಾಯ್ಸ್ ಎಲ್ಲ. ಸೊ ಪಳ್ಳಾರ ಅಷ್ಟೇ ತೊಗೊಂಡಿದ್ದು. ಚುರುಮುರಿ, ಮಂಡಕ್ಕಿ ಮತ್ತು ಖಾರ ಸ್ವೀಟ್ಸ್ ಎಲ್ಲ ಬರ್ತಾವಲ್ಲ, ಪಳ್ಳಾರ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಹೊರಟಿದ್ದೆ ನಮ್ಮ ಮನೆ ಅಂದರೆ ಗದಗ ಹತ್ರ. ಇದಾಗಿತ್ತು ನಮ್ಮ ಫ್ಯಾಮ್ಲಿ ಜೊತೆ ತಾಯಿಯ ದರ್ಶನ ತೊಗೊಂಡಿದ್ದು ಮತ್ತು ಆ ತಾಯಿಯ ಆಶೀರ್ವಾದ ಪಡ್ಕೊಂಡಿದ್ದು. ಇದು ನನ್ನ ಮಗಳು ಚಿಕ್ಕ ಮಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಆಲ್.